ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಏನಪ್ಪ ಇವತ್ತು ಹೀಗೆ ಹರಡ್ಕೊಂಡು ಕೂತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ನಿಮ್ಗಳ ಜೊತೆ ನಾನು ಸೆರಿ ಹಿಟ್ಟು ಅಂದರೆ ನನ್ನ ಮಗನಿಗೆ ಮಾಲ್ಟ್ ಪುಡಿ ಖಾಲಿ ಆಗಿತ್ತು. ಸೊ ಇದನ್ನೆಲ್ಲ ತೊಳೆದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮಗೂ ಕೂಡ ಹೇಗೆ ಮಾಡೋದು ಅಂತ ತೋರಿಸೋದಕ್ಕೋಸ್ಕರ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ನಿಮ್ಮ ಮನೇಲಿರುವಂಥ ಮಕ್ಳು ಇರ್ಬೋದು ಅಥವಾ ಎಲ್ಲ ವಯಸ್ಸಿಗರಿಗೂ ಸರಿ ಹೋಗುವಂಥ ಮಾಲ್ಟ್ ಏನಾದರೂ ಅರ್ಜೆಂಟಾಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಇದೊಂದು ಮಾಲ್ಟ್ ಮಾಡ್ಕೊಂಡ್ರೆ ತುಂಬ ಸ್ಟಮಕ್ ಫುಲ್ ಅನಿಸುತ್ತೆ, ಫಿಲ್ಲಿಂಗ್ ಆಗಿರುತ್ತೆ. ಅದಕ್ಕೋಸ್ಕರ ನಿಮಗಿದು ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದಿರೆ ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇಲ್ಲೆಲ್ಲ ಥರದ ಕಾಳುಗಳನ್ನೂ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಒಂದೊಂದು ಕಾಳು ಮಿಕ್ಸ್ ಆಗಿದೆ, ಅದು ನನ್ನ ಮಗ ಆಟ ಆಡುವಾಗ ಮಿಕ್ಸ್ ಮಾಡಿದ್ದಾನೆ. ಅದು ಬಾರ್ಲಿ, ಇದು ಮಾಮೂಲಿ ಊಟ ಮಾಡುವಂಥ ಅಕ್ಕಿ. ಹಾಗೆ ಇದು ಉದ್ದಿನ ಕಾಳು, ಹಾಗೆ ಇದು ಕಡಲೆಕಾಳು, ಇದನ್ನೆಲ್ಲ ಚೆನ್ನಾಗಿ ತೊಳೆದು ಒಣಗಿಸಿಟ್ಕೊಂಡಿರೋದು. ಇದು ಮಡಿಕೆ ಕಾಳು ನೀವು ನೋಡ್ಬೋದು. ಹಾಗೆ ಇದು ಹೆಸರು ಕಾಳು, ಇದು ಜವಾರಿ ಹೆಸರು ಕಾಳು. ಇದು ಸಜ್ಜೆ, ಗೊತ್ತು ನಿಮಗೆಲ್ಲ, ರೊಟ್ಟಿ ಮಾಡ್ತೀವಿ ಮಿಲ್ಲೆಟ್ಸಲ್ಲಿ. ಇದು ನವಣೆ. ಸೊ ಹೇಳಿದ್ನಲ್ಲ ನನ್ನ ಮಗ ಮಿಕ್ಸ್ ಮಾಡಿದ್ದಾನೆ ಚಿಕ್ಕವನ ಆಟ ಆಡ್ತಾ ಅಷ್ಟೇ. ಇದು ಮಸೂರಿ ದಾಲ್ ಅಥವಾ ಚೆನ್ನಂಗಿ ಬೇಳೆ ಅಂತ ಹೇಳ್ತಾರೆ. ಹಾಗೆ ಇದು ಜೋಳ, ಬಿಳಿ ಜೋಳ, ನಾವು ಊಟ ಮಾಡ್ತೀವಲ್ಲ ರೊಟ್ಟಿಗೆ, ಅದು. ಹಾಗೆ ಇದು ಸೋಯಾಬೀನ್, ಜೊತೆಗೆ ಇದು ಹುರುಳಿಕಾಳು. ಹಾಗೆ ಇದು ಕೆಂಪು ರಾಜಮುಡಿ ಅಕ್ಕಿ, ಜೊತೆಗೆ ರಾಗಿನ ನಾನು ಸಪ್ರೇಟ್ ಇಟ್ಕೊಂಡು ಲಾಸ್ಟಲ್ಲಿ ಯಾಕೆ ಅಂತ ಹೇಳ್ತೀನಿ. ಸೊ ಇದು ಗೋಧಿ. ಇಲ್ಲಿ ಗೋಧಿ ಮತ್ತು ರಾಗಿನ ನಾನು ಜಾಸ್ತಿ ಪ್ರಪೋರ್ಷನಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸಲ್ಲಿ ನಾನು ಬಾದಾಮಿ, ಗೋಡಂಬಿ, ಅಲ್ಲಿ ನೋಡ್ಬೋದು ಜೀರಿಗೆ, ಮೆಂತೆ, ವಾಟರ್ಮೆಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಹಾಗೆ ಅಜ್ವೈನ್, ಡೈಜೆಷನ್ ಪವರ್ಗೋಸ್ಕರ ಅಜ್ವೈನ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಕಾಳುಮೆಣಸು, ಒಣಶುಂಠಿ, ಏಲಕ್ಕಿ, ನಂತರ ಅಂಜೀರ್ ಮತ್ತು ಉತ್ತತ್ತಿ ಅಥವಾ ಒಂದೊಂದಾಗಿ ಕಾಳುಗಳನ್ನ ನಾವು ಹುರ್ಕೊಳ್ಳೋಣ. ಸೊ ಗೋಧಿ ಇಲ್ಲಿ ಲಕ್ಷ್ಮಿ ಸ್ವರೂಪ ಆಗಿರೋದ್ರಿಂದ ನಾನು ಮೊದಲನೇದಾಗಿ ಗೋಧಿ ಹುರ್ಕೊಳ್ತಾ ಇದ್ದೀನಿ. ಸೊ ನಂತರ ಎಲ್ಲ ಕಾಳುಗಳನ್ನ ಹುರ್ಕೊಂಡು ತಣ್ಣಗಾಗಿ ಮೇಲೆ ಬೀಸ್ಕೊಂಬರೋದು. ಇದರಲ್ಲಿ ಹುರಿದೇ ಇರೋದು ಅಂದರೆ ಈ ಏಲಕ್ಕಿ ಮತ್ತು ಒಣಶುಂಠಿ ಮಾತ್ರ ನಾನು ಹುರಿಯೋದಿಲ್ಲ, ಇನ್ನೆಲ್ಲ ಸ್ವಲ್ಪ ಬಿಸಿ ಮಾಡೇ ಹಾಕ್ತೀನಿ. ಇದು ಏಲಕ್ಕಿ ಘಮ ಬರೋದಕ್ಕೋಸ್ಕರ, ಎಸೆನ್ಸ್ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಏಲಕ್ಕಿ ಹಾಕ್ತಾ ಇದ್ದೀನಿ. ಸೊ ಇದನ್ನು ಮಾಡ್ತಾ ಇದ್ರ ಬೆನಿಫಿಟ್ಸು ಹಾಗೆ ಇದು ಏನಕ್ಕೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾನು ದಪ್ಪ ತಳ ಇರೋವಂಥ ಬಾಣಲಿ ತೊಗೋಬೇಕಾಗಿತ್ತು, ಅದು ಎಲ್ಲ ಸೀದೋಗೋಕ್ಕೆ ಶುರುವಾಯಿತು. ಸೊ ಹಾಗಾಗಿ ನೀವು ಆದಷ್ಟು ದಪ್ಪ ತಳ ಇರೋವಂಥ ಬಾಣಲಿ ತೊಗೊಂಡು ಹುರ್ಕೊಳ್ಳಿ. ಸೊ ಇದು ಕುಡಿಯೋದ್ರಿಂದ ನಮಗೆ ತುಂಬ ಸ್ಟಮಕ್ ಫುಲ್ ಅನಿಸುತ್ತೆ. ತುಂಬ ಪ್ರೋಟೀನ್ ರಿಚ್ ಇರೋದ್ರಿಂದ 15+ ನಾನಿಲ್ಲಿ ಧಾನ್ಯಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು 1 by 1 ನಾನು ಹುರಿತಾ ಇದ್ದೀನಿ ಅಂತ. ಸೊ ಇದರಿಂದ ಏನು ಮಕ್ಳಿಗಂತೂ ತುಂಬಾ ಮೂಳೆ ಬೇಗ ಗಟ್ಟಿ ಆಗುತ್ತೆ. ಆಮೇಲೆ ಮಕ್ಳಿಗೂ ಇದು ತಿಂಡಿ ತಿನ್ನಲಿಲ್ಲ ಅಂದರೆ ಇದನ್ನೊಂದು ಲೋಟ ಅಥವಾ ಒಂದು ಬಟ್ಲಷ್ಟು ತಿನ್ನಿಸಿದ್ರು ಅವ್ರು ಆರಾಮಾಗಿ ಇರ್ತಾರೆ ಅನ್ನೋದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಜೊತೆಗೆ ನೀವು ಇದನ್ನು ದೋಸೆ ಥರನೂ ಹಾಕ್ಕೊಂಡು ತಿನ್ಬೋದು. ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ 3/4 ಗಂಟೆ ಕಲಸಿಡಬೇಕು. ನೆಕ್ಸ್ಟ್ ಇದೆಲ್ಲ ಆಗ್ತಿದ್ದಂಗೆ ನಾನು ಸಜ್ಜೆನ ಹುರ್ಕೊಳ್ತಾ ಇದ್ದೀನಿ. ಸಜ್ಜೆ ನಿಮಗೆಲ್ಲ ಗೊತ್ತು. ಇದು ಮಾತ್ರ ತುಂಬ ಹುಷಾರಾಗಿ ಹುರಿಬೇಕು, ಯಾಕೆಂದರೆ ಇದು ಹಳ್ಳಾಗಿ ಮಾರ್ಪಾಡಾಗುತ್ತೆ. ಸಜ್ಜೆ ಹಳ್ಳು ಅಂದರೆ ಪಾಪ್ ಅಂತಾರ, ಹಳ್ಳಾಗುತ್ತೆ. ಸೊ ಆದಷ್ಟು ಬೇಗ ಇದನ್ನು ಒಂದೇ ಫ್ಲೇಮಲ್ಲಿಟ್ಟು ನಾನು ಬೇಗ ಕೈ ಆಡಿಸಿ ಇದನ್ನು ಹುರಿತಾ ಇದ್ದೀನಿ. ಆಲೇ ಚಟಪಟ ಸೌಂಡ್ ಬರ್ತಾ ಇದೆ, ಬಟ್ ಹಾಗಂತ ಅರ್ಧಂಬರ್ಧನೂ ಹುರಿಯೋಕ್ಕಾಗಲ್ಲ, ಕಂಪ್ಲೀಟಾಗಿ ಹುರಿಬೇಕಾಗುತ್ತೆ. ಒಂದೊಂದೇ ಅಳ್ತಾ ಇದ್ದಾವೆ. ಸೊ ಹಾಗಾಗಿ ಬೇಗ ಹುರಿದು ತೆಗಿಬೇಕು. ನಿಮಗೆ ಹುರಿಯುವಾಗ ಅರೋಮಾ ಬರುತ್ತೆ, ಅದು ಚೆನ್ನಾಗಿ ಫ್ರೈ ಆಗಿದೆ ಅಂದರೆ. ಸೊ ನಿಮಗೆ ಆವಾಗಲೇ ಗೊತ್ತಾಗುತ್ತೆ. ಸೊ
ಅವಾಗ ತೆಗಿಬೋದು. ಇದು ಆಲ್ಮೋಸ್ಟ್ ಡನ್ ಆಗಿದೆ. ತುಂಬ ದಿನ ಪ್ರಿಸರ್ವ್ ಮಾಡೋದ್ರಿಂದ ನಾನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈಗ ಕಡಲೆಕಾಳು ಹುರ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಅಜ್ಜಿ ಕಾಲದ ಟೆಕ್ನಿಕ್ ಏನು ಅಂತ ತೋರಿಸ್ತೀನಿ ನೋಡಿ. ಟೆಕ್ನಿಕ್ಕು ಯಾವಾಗಲೂ ಸೌಟಲ್ಲಿ ಮಾಡೋಕ್ಕಿಂತ ಈ ರೀತಿ ಈ ಕಲ್ಲಲ್ಲಿ ಮಾಡಿದ್ರು ಕೂಡ ನಿಮಗೆ ಇದು ಬೇಗ ಆಗುತ್ತೆ. ಸೊ ಇದೆಲ್ಲ ಅಜ್ಜಿ ಕಾಲದ ಟೆಕ್ನಿಕ್ಗಳು. ಸೊ ನಾನು ನಮ್ಮ ಮನೇಲಿ ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮ, ನಮ್ಮ ತಾಯಿ ಮಾಡೋದನ್ನ ನೋಡಿ ಇದನ್ನು ಕಲ್ತಿದ್ದೀನಿ. ಆಮೇಲೆ ಅವ್ರು ಯಾವಾಗಲೂ ಒಂದು ಪದ ಹೇಳ್ತಾರೆ, ದುಂಡು ಗುರಿಬೇಕು ಅಂತ. ಅದೇನು ದುಂಡು ಗುರಿಯೋದು ಅಂದರೆ ಅವಾಗೆಲ್ಲ ಬಟ್ಟೆಲಿ ಹುಚ್ಚೆಳ್ಳು ಅದೆಲ್ಲ ತುಂಬ ಬೇಗ ಚಟಪಟ ಅಂತ ಸಿಡ್ದೋಗುತ್ತಲ್ಲ. ಸೊ ಅದನ್ನು ದುಂಡು ಬಟ್ಟೆ ಕವರ್ ಮಾಡಿಕೊಂಡು ಹುರಿತಾ ಇದ್ರು. ಈಗಿನವರೇ ತುಂಬ ಸ್ಪ್ಯಾಚುಲಾ, ಸೌಟು ಅಂತ ಯೂಸ್ ಮಾಡ್ತಾರೆ. ಆಗಿನವರೆಲ್ಲ ಈ ಇಕ್ಕಳ ಅದೆಲ್ಲ ಯೂಸೇ ಮಾಡಿಲ್ಲ. ಅವ್ರಿಗೆ ಏನೇ ಅಂದ್ರೂ ಅವ್ರ ಕಂಪ್ಯಾನಿಯನ್ ಅಡುಗೆ ಮಾಡೋದಕ್ಕೆ ಅಂದರೆ ಅದು ಮಸಿ ಬಟ್ಟೆನೇ ಆಗ್ತಾ ಇರುತ್ತೆ. ಮಸಿ ಬಟ್ಟೆಯಲ್ಲೇ ಅವರು ಹುರಿಯೋದು, ಪಾತ್ರೆನ ಇಳಿಸೋದು ಎಲ್ಲ ಮಾಡ್ತಾಯಿದ್ರು. ಸೊ ಇದು ಅಜ್ಜಿ ಕಾಲದ ಟೆಕ್ನಿಕ್. ಅದರಿಂದ ಬೇಗನೂ ಆಗುತ್ತೆ ಪ್ರೋಸೆಸ್ಸು, ಜೊತೆಗೆ ಇದು ತುಂಬ ಹಗೂರ ಬರುತ್ತೆ, ಕ್ರಿಸ್ಪಾಗಿ ಬೇಗ ಹುರಿಗಡ್ಲೆ ಆಗುತ್ತೆ. ಆದ್ದರಿಂದ ಈ ರೀತಿ ಗುಂಡ್ಕಲ್ನ ಕಲ್ಲನ್ನ ಯೂಸ್ ಮಾಡಿ ಹುರಿತಾರೆ. ಆಗಿನ ಕಾಲದಲ್ಲಿ ಬೇಸಿಕ್ ಅದೇ ಅಲ್ವಾ ಇದ್ದಿದ್ದು. ಫಸ್ಟು ಕಲ್ಲಿನ ಪಾತ್ರೆಗಳಿತ್ತು, ಆಮೇಲೆ ಮಣ್ಣಿನ ಪಾತ್ರೆಗಳು. ಈಗ ಬಂದಿದೆ ಕಾಸ್ಟ್ ಐರನ್, ಫ್ರೈ ಅಂತ, ನಾನ್ ಸ್ಟಿಕ್ ಅಂತ. ಬಟ್ ಅವಾಗೆಲ್ಲ ಬೇಸಿಕ್ ನಾವು ಮೂಲ ಹುಡ್ಕೊಂಡು ಹೋದರೆ ಕಲ್ಲು ಹಾಗೆ ಮಣ್ಣಿನ ಪಾತ್ರೆಗಳೇ ಎಲ್ಲ ಅಡುಗೆಗಳನ್ನ ಮಾಡ್ತಾಯಿದ್ವಿ. ಸೊ ಈ ಮಾಲ್ಟ್ ಪುಡಿ ರೆಡಿಯಾಗಿದ್ಮೇಲೆ ನೀವು ಫ್ರಿಜ್ಜಲ್ಲಿ ಇಡ್ತೀರೇನೆ ಹೊರಗಡೆ 2ರಿಂದ 3 ತಿಂಗಳು ಇಡ್ಬೋದು. ಸೊ ನೀವು ಫ್ರಿಜ್ಜಲ್ಲಿ ಇಡ್ತೀವಿ ಅಂದರೆ ಮಿನಿಮಮ್ ಇದು ಶೆಲ್ಫ್ ಲೈಫ್ ನಿಮ್ಗೆ 1 ಇಯರ್ವರೆಗೂ ನೀವು ಆರಾಮಾಗಿ ಮಾಡಿ ತಿನ್ನಿಸ್ಬೋದು. ತುಂಬ ಏನು ಜಳ ಸೆಕೆ ತುಂಬ ಆಗ್ತಾಯಿದೆ. ಫ್ಯಾನ್ ಹಾಕೋಕ್ಕಾಗ್ತಾಯಿದೆ, ಯಾಕಂದರೆ ಫ್ಲೇಮು ಆಚೆ ಈಚೆ ಆಗುತ್ತೆ ಅಂತ ಹುರಿತಾ ಇದ್ದೀನಿ. ಗಾದೆ ಮಾತೆ ಇದೆಯಲ್ಲ, ಮುದ್ದೆ ಉಂಡೋನಿಗೆ 3 ರೂಪಾಯಿ ಸಾಲ, ಅಂಬ್ಲಿ ಕುಡ್ದೋನ್ಗೆ 6 ರೂಪಾಯಿ ಸಾಲ ಅನ್ನೋ ಹಾಗೆ. ಸೊ ನೀವು ನೋಡ್ಬೋದು, ಇದು ತುಂಬ ಒಳ್ಳೆ ಪೌಷ್ಟಿಕ. ಹುರಿತಾ ಇದ್ದೀನಿ. ನವಣೆನ ನಾನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳೋದಿಲ್ಲ, ಇದನ್ನು ಸಪ್ರೇಟ್ ಇಟ್ಕೊತೀನಿ. ಯಾಕಂದರೆ ಇದನ್ನು ಇನ್ನೊಂದು ಸಲ ನಾನು ಚಪ್ಪರಿಸ್ಬೇಕು. ಅದನ್ನು ಕೂಡ ಎಲ್ಲ ಚಪ್ಪರಿಸ್ತೀನಿ, ಬಟ್ ಇದು ತುಂಬ ಸಣ್ಣ ಪಾರ್ಟಿಕಲ್ ಆಗಿರೋದ್ರಿಂದ ಚಪ್ಪರ್ಸೋಕ್ಕೆ ಕಷ್ಟ ಆಗುತ್ತೆ ಅನ್ನೋ ರೀಸನ್ನಿಗೋಸ್ಕರ ನಾನು ಇದನ್ನು ಹುರ್ಕೊಂಡಾಗಿದ್ಮೇಲೆ ಸಪ್ರೇಟ್ ಇಟ್ಕೊತಿದ್ದೀನಿ. ಬಿಳಿ ಜೋಳ ಹುರಿತಾ ಇದ್ದೀನಿ. ಸೊ ಇದನ್ನು ನಾನು ಸ್ವಲ್ಪನೇ, ಇದು ಇರೋದೇ ಸ್ವಲ್ಪ ಆದ್ರೂ ನಾನು ಇದನ್ನ 3 ಬ್ಯಾಚಲ್ಲಿ ಹುರ್ಕೊಳ್ತಾ ಇದ್ದೀನಿ. ಸೊ ಇದು ಕೂಡ ನಿಮಗೆ ಹುರಿಯುವಾಗ ಚೆನ್ನಾಗಿ ಹುರಿದಾಗ ಇದು ಕೂಡ ನಿಮಗೆ ಜೋಳದ ಅಳ್ಳು ಅಂದರೆ ಪಾಪ್ಕಾರ್ನ್ ಥರ ಅಳ್ಳುತ್ತೆ. ನಾವು ಇದನ್ನು ನಾಗರ ಪಂಚಮಿಯಲ್ಲಿ ಈ ರೀತಿ ಜೋಳನ ತೊಳೆದು ಹಾಕಿ ಹುರಿದು ಜೊತೆಗೆ ಏನು ನಾಗಪ್ಪನಿಗೆ ಹಾಕ್ತೀವಿ. ಸೊ ಈ ರೀತಿ ಅಳ್ಳೋದಕ್ಕೆ ನಾವು ಈ ಥರ ಕಲ್ಲಿನ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಹಗೂರವಾಗಿ ಬರುತ್ತೆ. ಸೊ ನಾನಿಲ್ಲಿ ನವಣೆ ಬಗ್ಗೆ ಇನ್ನೊಂದು ಸಲ ಹೇಳಬೇಕು, ಅದು ಎದೆ ಗಟ್ಟಿ ಮಾಡುತ್ತೆ. ಯಾಕೆಂದರೆ ನೀವು ಆಗಿನ ಕಾಲದಲ್ಲೆಲ್ಲೂ ಯಾರೂ ಬಿಳಿ ಅಕ್ಕಿಯನ್ನು ಊಟ ಮಾಡ್ತಾ ಇರಲಿಲ್ಲ, ಎಲ್ಲ ನವಣೆ ತಿಂತಾಯಿದ್ರು. ಬಿಳಿ ಅನ್ನ ಅಂದರೆ ಅವ್ರಿಗೆ ಅಪರೂಪ ಆಗ್ತಾಯಿತ್ತು. ಅದನ್ನು ನೆನೆಸ್ಬಿಟ್ಟು ಆಕಳು ದನ ಕರುಗಳಿಗೂ ಅದ್ರ ಹಾಲನ್ನ ನಟ್ಸ್ನ ಹುರ್ಕೊಳ್ತಾ ಇದ್ದೀನಿ 1 by 1. ಬಾದಾಮ್, ಗೋಡಂಬಿ, ಆಮೇಲೆ ಇದು ಪಂಪ್ಕಿನ್ ಸೀಡ್ಸ್, ಹಾಗೆ ಇದು ವಾಟರ್ ಮೆಲನ್ ಸೀಡ್ಸ್, ಜೊತೆಗೆ ಮೆಂತೆ, ಅಜ್ವೈನು, ಜೀರಿಗೆ ಇದಿಷ್ಟು ಹುರ್ಕೊಳ್ತಾ ಇದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಡ್ರೈ ಫ್ರೂಟ್ಸ್ ಪ್ಲೇಸ್ ಅ ವೈಟಲ್ ರೋಲ್ ಇನ್ ದ ಮಾಲ್ಟ್. ಸೊ ನಿಮಗಿದು ಮಲ್ಟಿಗ್ರೇನ್ ಮಾಲ್ಟ್ ಆಗಿರೋದ್ರಿಂದ ನಿಮಗೆಲ್ಲ ರೀತಿಯಾದಂಥದ್ದು ಕೂಡ ಈ ಮಾಲ್ಟಲ್ಲಿ ಇರುತ್ತೆ. ಸೊ ಮೆಂತೆ ತಂಪು ಕೊಡೋದಕ್ಕೆ, ಅಜ್ವೈನ್ ಡೈಜೆಷನ್ಗೆ, ಜೀರಿಗೆನೂ ಅಷ್ಟೇ ಪಿತ್ತ ಆಗದೆ ಇರಲಿ ಅಂತ, ಎಲ್ಲ ಕಾಳುಮೆಣಸು ಕಫ ಆಗದೆ ಇರಲಿ ಅಂತ. ನೋಡಿ ನನ್ನ ಚಿಕ್ಕ ಮಗ ಎಲ್ಲದರಲ್ಲೂ ಇರ್ತಾನೆ ನನ್ನ ಜೊತೆ ಮಾಡುವಾಗ. ಸೊ ಇಲ್ಲಿ ನಾನು ಇದನ್ನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಹಿಂದೆ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ನಾನು ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ಲ ಹುರ್ಕೊಂಡಾಗಿದೆ. ಸೊ ಇಲ್ಲಿ ನಾನು ರಾಗಿನ ಮಿಕ್ಸ್ ಮಾಡಿಲ್ಲ. ಯಾಕೆ ಅಂದರೆ ಇದು ಕಲ್ಲಿಗೆ ಹಾಕಿದಾಗ ಮಿಷಿನ್ನಲ್ಲಿ ಈ ಕಾಳುಗಳ ಜೊತೆ ಎಲ್ಲ ಆ ಕಲ್ಲಲ್ಲಿ ಕೂತ್ಬಿಟ್ಟಿರುತ್ತಲ್ಲ, ಅದು ಎಷ್ಟೊಂದು ಉಳ್ಕೊಂಬಿಡುತ್ತೆ. ಹಾಗಾಗಿ ಏನು ಮಾಡ್ತೀನಿ ಅಂದರೆ ರಾಗಿನ ಈ ಹಾಕಿ ಮೇಲೆ
ರಾಗಿನ ಲಾಸ್ಟಲ್ಲಿ ಹಾಕಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೀವು ನೋಡ್ಬೋದು ಡ್ರೈ ಫ್ರೂಟ್ಸ್ನ ಯಾಕೆ ಮಿಕ್ಸ್ ಮಾಡಿಲ್ಲ ಅಂದರೆ ಕಣ್ಣಾಸ್ರ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಹಾಗೆ ಸ್ವಲ್ಪ ಕ್ರಷ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಇದು ಹಾಗೆ ಗಮಕ್ಕೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಸೊ ಈಗೆಲ್ಲ ಹುರ್ಕೊಂಡು ರೆಡಿಯಾಗಿದೆ. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗಿ ಮೇಲೆ ನಾವು ಚಪ್ಪರಿಸ್ಕೊಂಡು ಬೀಸೋಕ್ಕೆ ತೊಗೊಂಡು ಹೋಗ್ತೀವಿ. ಸೊ ಇಲ್ಲ ಅಂಜೂರ ಮತ್ತು ಉತ್ತತ್ತಿ ಅಥವಾ ಒಣ ಖರ್ಜೂರನ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಮನೆಯಲ್ಲೇ, ಯಾಕೆಂದರೆ ಅದೇ ಆಗಲೇ ಹೇಳ್ದಂಗೆ ಕಣ್ಣಾಸ್ರ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಪೌಡ್ರ್ ಮಾಡಿ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಕ್ಕಳಿಗೆ ಎಷ್ಟು ಕೊಟ್ಟರೂ ತಾಯಿ ಹೃದಯ ಕಡಿಮೆನೇ ಅನಿಸುತ್ತೆ, ಅಯ್ಯೋ ಮಗು ತಿನ್ನಲಿಲ್ಲ ಮಾಡಲಿಲ್ಲ ಅಂತ. ಸೊ ಹಾಗಾಗಿ ಇದು ಫುಲ್ ಆಗುವಂಥ ಫುಡ್. ಸೊ ಇಲ್ಲಿ ಅಮ್ಮ ನನಗೆ ಚಪ್ಪರ್ಸೋಕ್ಕೆ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಸೊ ಇದು ನೀಟಾಗಿ ಎಲ್ಲ ಚಪ್ಪರಿಸ್ಕೊಂಡು ಇದನ್ನ ಮನೆಯಲ್ಲೇ ನಾವು ಮಾಡಿರುವಂಥದ್ದು ಕಂಪ್ಲೀಟಾಗಿ. ಹಾಗೆ ಇಲ್ಲಿ ಒಣ ಶುಂಠಿನ ನಾನು ಜಜ್ಜಿಕೊಂಡು ಹಾಕ್ಕೊಳ್ತಾಯಿದ್ದೀನಿ. ಸೊ ಇದೆಲ್ಲ ಆಗಿದ್ಮೇಲೆ ಗೊತ್ತೇ ಇರುತ್ತಲ್ವ, ಕ್ಲೀನಿಂಗು ಎಲ್ಲ ಹರಡಿರೋದನ್ನ ಕಾಳುಗಳನ್ನ ತಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ಟೀಲ್ ಬಾಕ್ಸಿಗೆ ಹಾಕ್ಕೊಂಡು ಮಿಲ್ಲಿಗೆ ತೊಗೊಂಡೋಗಿ ಮಿಲ್ಲಲ್ಲಿ ಹಾಕ್ಸ್ಕೊಂಬಂದೆ. ಸೊ ಇದು ಮಾಡೋದು ಕೂಡ ವೆರಿ ಸಿಂಪಲ್. ನೀವೆಲ್ಲರೂ ಟ್ರಾವೆಲಿಂಗ್ ಪರ್ಪಸ್ಸಿಗೆ ತೊಗೊಂಡು ಹೋಗೋದಕ್ಕೂ ಈಸಿ ಆಗಿರುತ್ತೆ. ಯಾವಾಗಲೂ ದುಡ್ಡು ಕೊಟ್ಟು ಪ್ರಿಸರ್ವೇಟಿವ್ಸ್ ಇರೋದನ್ನ ಯೂಸ್ ಮಾಡೋಕ್ಕಿಂತ ನಾವು ಮನೆಯಲ್ಲೇ ನಮ್ಮ ಮಕ್ಕಳಿಗೆ ನಮ್ಮ ಕಣ್ಣು ಎದುರುಗಡೆನೇ ಮಾಡ್ಕೊಳೋದು ತುಂಬ ಹೈಜೀನಾಗಿ ತುಂಬ ಒಳ್ಳೆಯದು ಅನಿಸುತ್ತೆ. ಇದು ನಮ್ಮ ಮನೇಲಿ ದೊಡ್ಡವರು ಕೂಡ ನಾವು ಎಲ್ಲರೂ ಕೂಡ ಮಾಡ್ಕೊಂಡು ಕುಡಿತೀವಿ. ಸೊ ಇದನ್ನ ಮಿಲ್ಲಿಗೆ ತೊಗೊಂಡು ಹೋಗಿ ಹಾಕ್ಸ್ಕೊಂಬಂದೆ. ಸೊ ನಾನು ಇದನ್ನು ರಾಗಿನ ಲಾಸ್ಟಲ್ಲಿ ಹಾಕ್ಸ್ತಾಯಿದ್ದೀನಿ. ಯಾಕೆಂದರೆ ಕಲ್ಲಲ್ಲಿ ಅಕಸ್ಮಾತ್ ಅದು ಉಳಿದಿದ್ರೆ ರಾಗಿ ಸಮೇತ ಆ ಕಲ್ಲಲ್ಲಿರುವಂಥ ಕೂಡ ಈ ಹಿಟ್ಟು ಹೊರ ಬರುತ್ತೆ ಅನ್ನೋ ಸಲುವಾಗಿ ಬಂದುಬಿಟ್ಟು ಚೆನ್ನಾಗಿ ಜರಡಿ ಹಿಡಿದ್ಬಿಟ್ಟು ಅದನ್ನು ಶೋಧಿಸಿ ಇಟ್ಕೊಳ್ತಾ ಇದ್ದೀನಿ. ಸೊ ಇದು ನನಗೊಂದು ಆಲ್ಮೋಸ್ಟ್ 8 kg ಅಷ್ಟಾಗಿತ್ತು. ಇದೊಂದು 2-3 ತಿಂಗಳಂತೂ ಬಂದೇ ಬರುತ್ತೆ. ಸೊ ಜಾಸ್ತಿ ಯಾಕೆ ಮಾಡಿದ್ದೀನಿ ಅಂದರೆ ನನ್ನ ಫ್ರೆಂಡ್ ಕೂಡ ಕೇಳಿದರು, ಅವ್ರಿಗೂ ಕೊಡೋದಕ್ಕೋಸ್ಕರ ಜಾಸ್ತಿ ಮಾಡಿದ್ದೀನಿ. ಸೊ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಸೊ ಇದೇನೂ ಇಲ್ಲ, ಎಲ್ಲ ಮಾಲ್ಟು ಹೇಗೆ ಮಾಡ್ತೀವೋ ಹಾಗೇ ಒಂದು ಪಾತ್ರೆಗೆ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು 1-2 ಚಮಚ ಹಾಕ್ಕೊಂಡು ನೀರು ಹಾಕಿ ಕಲಸಿ ಡೈಲ್ಯೂಟ್ ಮಾಡ್ಕೋಬೇಕು, ಗಂಟು ಇಲ್ದಿರೋ ಹಾಗೆ. ಸೊ ಘಮ ಘಮ ಅಂತ ಇದೆ, ಹೊಸ ಪುಡಿ ಅಲ್ವಾ ಇವತ್ತು ಬಿಸಿರೋದು. ಸೊ ನೀರು ಹಾಕ್ಕೊಂಡು ಚೆನ್ನಾಗಿ ಗಂಟು ಇಲ್ದಿರೆ ಮಾಡಿಕೊಂಡು ಇದಕ್ಕೆ ತುಪ್ಪ, ಬೆಲ್ಲ ಎಲ್ಲ ನೀವು ಹೇಗೆ ಮಾಡ್ತೀರೋ ಹಾಗೆ, ಆಪ್ಷನಲ್ ಉಪ್ಪು ಕೂಡ ಹಾಕಿ ಮಾಡ್ಬೋದು. ನಾನು ಇಲ್ಲಿ ನಮ್ಮ ಮನೆಯಲ್ಲಿ ಜೋನಿ ಬೆಲ್ಲ ಇರುತ್ತೆ. ಸೊ ನಾನು ಜೋನಿ ಬೆಲ್ಲ ಯೂಸ್ ಮಾಡಿಕೊಂಡೆ ಮಗುಗೆ ಗಂಜಿ ಮಾಡೋದು. ನನ್ನ ಚಿಕ್ಕ ಮಗನಿಗೆ ಸ್ವಲ್ಪ ಗಟ್ಟಿ ಮಾಡ್ತೀನಿ, ಅವನಿಗೆ ಮುದ್ದೆ ಥರ ಮಾಡಿ ತಿನ್ನಿಸ್ತೀನಿ. ಮುದ್ದೆ ಥರ ಮಾಡಿದಾಗ ಇನ್ನೂ ಸ್ವಲ್ಪ ಸ್ಟಮಕ್ ಫಿಲ್ಲಿಂಗ್ ಆಗಿರುತ್ತೆ ಅಂತ. ಸೊ ನೀವು ನಿಮ್ಮ ಮನೇಲಿ ಮಾಲ್ಟ್ ಮಾಡ್ತೀರಾ, ಮಾಡೋದಾದರೆ ಏನೇನು ಸೇರಿಸ್ತೀರಾ, ಈ ವಿಡಿಯೋ ಹೇಗಿತ್ತು, ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ನನ್ನ ಪ್ರೋತ್ಸಾಹಿಸ್ತಾ ಇರಿ ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಸೊ ಮಾಲ್ಟ್ ಇಸ್ ರೆಡಿ.